ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಜೊತೆಗೆ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಅಂಡ್ ಈ ಒಂದು ಪ್ರೋಮೋದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ನೋಡ್ತಾ ಇದ್ರೆ ಅಲ್ಲಿ ಸೊ ನಮ್ಮ ರಕ್ಷಿತಾ ಅವರು ಸೊ ಮನೇನ ಫುಲ್ ಗಲೀಜ್ ಮಾಡ್ತಿದ್ದಾರೆ. ಬಿಕಾಸ್ ಅದೇ ಒಂದು ರೀತಿಯ ಟಾಸ್ಕ್ ಇರುವಂತದ್ದು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಸ್ಪರ್ಧಿಗಳಿಗೆ ಅಂಡ್ ಮನೇನ ಕ್ಲೀನ್ ಮಾಡುವಂಥದ್ದು. ಅಂಡ್ ಸಿಕ್ಕಾಪಡೆ ಕ್ಲೀನ್ ಯಾವ ರೇಂಜಿಗೆ ಗಲೀಜ್ ಮಾಡಬೇಕು ಅಂತಾರೆ, ಅವ್ರಿಗೆ ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ ಆಗಬೇಕು, ಆ ರೇಂಜಿಗೆ ಗಲೀಜ್ ಮಾಡಬೇಕು ಅಂತ ಈ ಸೋಪ್ ಆಯಿಲ್ ಅದು ಇದು ಏನೇನೋ ಹಾಕಿ ಫುಲ್ ಗಲೀಜ್ ಮಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ ಅಲ್ಲಿ ಬ್ಲೇಡ್ಸ್ ಎಲ್ಲ ಕ್ಲೋಸ್ ಆದ್ಮೇಲೆ ಅದು ಗಲೀಜ್ ಅಂತೂ ಮಾಡಿದ್ದಾರೆ. ಅದನ್ನ ಕ್ಲೀನ್ ಮಾಡಿ ಇವಾಗ ಒಂದು ಲಕ್ಸುರಿ ಬಜೆಟ್ ಬೇಕು ಅಂತಂದ್ರೆ ಅದನ್ನ ಕ್ಲೀನ್ ಮಾಡಿ ಸೊ ಅದನ್ನ ಲಕ್ಸುರಿ ಬಜೆಟ್ ನ ಪಡ್ಕೋಬೇಕಾಗತ್ತೆ. ಓಕೆ, ಸೊ ಇದು ಜಸ್ಟ್ ಪ್ರೋಮೋದಾಯ್ತು. ಅಂಡ್ ಇದ್ರ ಬಿಟ್ಟರೆ ಇನ್ನೇನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನು ಇರಲಿಲ್ಲ. ಅಲ್ಲಿ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಗಳು ನೋಡ್ಕೊಂಡ್ ಬರೋಣ. ಅಂಡ್ ನಿನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇನೆ ರವಿ ಸರ್ ಎಂಟ್ರಿ ಆಗುತ್ತೆ. ಸೊ ಪ್ಯಾರ್ ಅನ್ನೋ ಮೂವಿ ಒಂದು ಪ್ರಮೋಷನ್ ಆಕ್ಟಿವಿಟಿಗೋಸ್ಕರ ಮೇ ಬಿ ದಿನ ಫೆಬ್ಬಲ್ ರಿಲೀಸ್ ಆಗ್ತಿದೆ. ನೀವು ಹೆಂಗೂ ಬಿಗ್ ಬಾಸ್ ನಡೀತಿದೆಯಲ್ವಾ, ಮತ್ತೆ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೇನು ಈಗ ಫಿನಾಲೆ ವೀಕ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗೆಲ್ಲ ಫುಲ್ ಇಲ್ಲಿ ಒಳಗಡೆನೆ ಒಂದು ಸ್ವಲ್ಪ ಹೀಟಪ್ ಆಗಿರುತ್ತೆ ಸೊ ಕಂಟೆಸ್ಟೆಂಟ್ ಮಧ್ಯೆ. ಸೊ ಅವಾಗ ಬೇಡ ಅಂತೇಳಿ ಸೊ ಇವಾಗಲೇ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಅವ್ರದ್ದು. ಆ್ಯಂಡ್ ಪಿಕ್ಚರೈಸೇಷನ್ ಮೀನ್ಸ್ ವಿಜುವಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ರಾಶಿಕಾ ಅದರಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಸೊ ಅದಕ್ಕೋಸ್ಕರ ಅಲ್ಲಿ ಒಳಗಡೆಗೆ ಅದೊಂದು ಪ್ರಮೋಷನ್ ಆ್ಯಕ್ಟಿವಿಟಿಗೆ ಬಂದಿದ್ರು. ಆ್ಯಂಡ್ ಅಲ್ಲಿ ರವಿ ಸರ್ ಡ್ಯಾನ್ಸು ಅದು ಇದು ಆ್ಯಂಡ್ ಅವರ ಒಂದು ಲವ್ ಎಕ್ಸ್ಪೀರಿಯನ್ಸು, ಫಸ್ಟ್ ಲವ್ ಆ್ಯಂಡ್ ಮನೆ ಒಳಗಡೆ ಇರುವಂಥ ಕೆಲವು ಸ್ಪರ್ಧೆಗಳ ಒಂದು ಲವ್ ಏನು ಇತ್ತಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು, ಸೊ ಅದ್ರ ಬಗ್ಗೆ ಎಲ್ಲ ಕೊಂಡ್ರು ಅಂತಾನೆ ಹೇಳ್ಬೋದು. ಜೊತೆಗೆ ಗಿಲ್ಲಿದ್ ಚೆನ್ನಾಗಿತ್ತು ಅದು. ಆಮೇಲೆ ರವಿ ಸರ್ ಯಾವುದೋ ರಾಜಾವಲಿ ಕತೆ ಇದ್ದಂಗೆ ಇದೆಯಲ್ಲ ಅಂತ ಅಂದ್ಬಿಟ್ರು. ಬಟ್ ಅವ್ನದೇನೋ ಫಸ್ಟ್ ಲವ್ ಹಳ್ಳಿ ಕಡೆಗೆ ಇನ್ನೇನಿರುತ್ತೆ, ಯಾವುದೋ ಬಸ್ಸು ಸ್ಕೂಲು ಕಾಲೇಜ್ಗೆ ಹೋಗೋ ಟೈಮಿಗೆ ಅದೇ ಇರುತ್ತೆ. ನನ್ನ ಪ್ರಕಾರ ಅದೇನು ಜೆನ್ಯೂನ್ ಅಂತ ಅನಿಸ್ತು ನನಗೆ. ಸುಮಾರು ಜನ ಕೇಳ್ತಿದ್ದಾರೆ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವಾಗ ಅದೇ ಬೇರೆ ಬೇರೆ ಸಿನಿಮಾಗಳದ್ದು ಪ್ರಮೋಷನ್ನು ಕೆಲವೊಂದೆಲ್ಲ ಬರ್ತಿದ್ದಾರೆ. ಬಟ್ ನಮ್ಮ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾಗೆ ಒಂದು ಪ್ರಮೋಷನ್ ಮಾಡಲಿಲ್ಲ ಇವರು, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಇದರಲ್ಲಿ ನಡೀತಾ ಇದೆ. ಆಮೇಲೆ ಒಂದು ಅಪ್ಡೇಟ್ ಇದ್ದಿದ್ದೇನು ಅಂತಂದ್ರೆ ಸುದೀಪ್ ಸರ್ ಒಂದು ವೀಕೆಂಡ್ ಎಪಿಸೋಡಲ್ಲಿ ಏನೋ ವಿಶ್ ಮಾಡಿದ್ರು ಅಂತ ಎಲ್ಲೋ ಅಪ್ಡೇಟ್ ಇದ್ದಂಥದ್ದು. ಬಟ್ ಅದು ಟೆಲಿಕಾಸ್ಟ್ ಮಾಡಿಲ್ಲ. ಓಕೆ, ಅದು ಯಾಕೆ ಏನೋ ಅಂತ ಗೊತ್ತಿಲ್ಲ, ಅಥವಾ ಮಾಡಿದಾರ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಓಕೆ, ಬಟ್ ನಾನು ಹೇಳೋವಂಥದ್ದು ಏನು ಅಂತಂದ್ರೆ ಇವಾಗ ಸುಮಾರು ಜನ ಹೇಳ್ತಿದ್ರಲ್ವಾ, ಸೊ ಗಿಲ್ಲಿಗೆ ಮೋಸ ಮಾಡ್ತಿದ್ದಾರೆ, ಗಿಲ್ಲಿನ ಯೂಸ್ ಮಾಡ್ಕೊತಿದ್ದಾರೆ, ಬಟ್ ಅವನಿಗೆ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಹಾಗೆ ಅಂತ ಕೆಲವೊಂದೆಲ್ಲ ವಿಡಿಯೋಸು ನೋಡ್ತೀನಿ, ಜೊತೆಗೆ ಕಮೆಂಟ್ಗಳು ನೋಡ್ತಾ ಇದ್ದೆ ನಾನು. ಒಂದೇನಂತಂದ್ರೆ ಪ್ರಮೋಷನ್ ಆಕ್ಟಿವಿಟಿ ಅಂತ ಬಂದಾಗ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳಿರುತ್ತೆ. ಸೊ ಒಂದು ಸಿನಿಮಾ ತಂಡದಿಂದ ಅಪ್ರೋಚ್ ಮಾಡಿರಬೇಕು, ಸೊ ಈ ಥರದ ಒಂದು ಶೋನಲ್ಲಿ ನಮಗೆ ಒಂದು ಪ್ರಮೋಷನ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಬೇಕಾಗತ್ತೆ. ಈಗ ಅವ್ರು ಡೆವಿಲ್ ಚಿತ್ರತಂಡ ಕೇಳ್ದೇನೆ ಸೊ ಇವರೇ ಹೋಗ್ಬಿಟ್ಟು ಬನ್ನಿ ನಮ್ಮ ಶೋನಲ್ಲಿ ಬಂದು ನೀವು ಪ್ರಮೋಷನ್ ಮಾಡ್ಕೊಳ್ಳಿ ಅಂತಂದ್ರೆ ಆಗಲ್ಲ. ಬಿಕಾಸ್ ಒಂದೊಂದು ಪ್ರಮೋಷನ್ ಅಥವಾ ಒಂದು ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡಬೇಕು ಅಂದರೆ ಅಷ್ಟು ಅಂತ ದುಡ್ಡಿರುತ್ತೆ. ಅಂಥದ್ರಲ್ಲಿ ಒಂದು ದೊಡ್ಡ ಶೋ ಅಂತಂದಾಗ, ಅಂತ ದೊಡ್ಡ ಸಿನಿಮಾ ದರ್ಶನ್ ಸರ್ದು ಅಂತ ಬಂದಾಗ ಇವಾಗ ಅದರಲ್ಲಿ ಪ್ರಮೋಷನ್ ಮಾಡಬೇಕು ಅಂತಂದ್ರೆ ಮೇ ಬಿ ಅದರಲ್ಲಿ ದುಡ್ಡಿನ ವ್ಯವಹಾರ ಇರ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಇಲ್ಲಿ ಇವರು ಸುದೀಪ್ ಸರ್ ಹೇಳಿದ ತಕ್ಷಣ ಓಕೆ ಒಪ್ಕೊಂತಾರೆ, ಬಟ್ ಅಟ್ಲೀಸ್ಟ್ ಸಿನಿಮಾ ತಂಡದವ್ರು ಯಾರಾದ್ರೂ ಹೋಗಿ ಅಪ್ರೋಚ್ ಮಾಡಿರಬೇಕು, ಸುದೀಪ್ ಸರ್ಗಾದ್ರೂ ಅಪ್ರೋಚ್ ಮಾಡಿರಬೇಕು. ಜೊತೆಗೆ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕಲರ್ಸ್ ಕನ್ನಡ ಆ ಚಾನಲ್ಗಾದ್ರೂ ಅಪ್ರೋಚ್ ಮಾಡಿರಬೇಕು. ದುಡ್ಡಿನ ವಿಚಾರ ಮಾತುಕತೆ ಅದು ಬೇರೆ ವಿಷಯ, ಬಟ್ ಅಟ್ಲೀಸ್ಟ್ ಅಪ್ರೋಚ್ ಮಾಡಿಲ್ಲ ಅಂತಂದ್ರೆ ಇವ್ರು ಹೆಂಗೆ ಮಾಡ್ಲಿಕ್ಕಾಗತ್ತೆ? ಈಗ ಅಪ್ರೋಚ್ ಮಾಡಿದಾರೋ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನಮಗೆ. ಅಟ್ಲೀಸ್ಟ್ ಅಪ್ರೋಚ್ ಮಾಡಿದ್ರೆ ಏನಾದರೂ ಒಂದು ಡಿಸ್ಕಷನ್ ಆಗುವಂಥದ್ದು ಅಂತ ನನಗೆ ಅನ್ಸುತ್ತಪ್ಪ. ದರ್ಶನ್ ಸರ್ ಅಂತೂ ಬರ್ಲಿಕ್ಕಾಗಲ್ಲ, ಡೈರೆಕ್ಟರ್ ಆದರೆ ಅಟ್ಲೀಸ್ಟ್ ಅವರಾದ್ರೂ ಬರ್ತಿದ್ರು. ಸೊ ಈ ಥರದ್ದು ವಿಚಾರ ಇರುತ್ತೆ. ಆಮೇಲೆ ಗಿಲ್ಲಿಗೆ ಬೆಳೆಯಕ್ಕೆ ಬಿಡಲ್ಲ ಹಾಗೆ ಹೇಗೆ, ಇವಾಗ ಅವಮಾನ ನೆಕ್ಸ್ಟ್ ಸನ್ಮಾನ ಅಂತ. ಗಿಲ್ಲಿ ಬಗ್ಗೆ ಅವ್ರಿಗೆ ಇದ್ದಿದ್ರೆ ಗಿಲ್ಲಿನ ಕರ್ಕೊಂಡೇ ಬರ್ತಿರಲ್ಲ ಶೋಗೆ. ಗಿಲ್ಲಿ ಏನು ಸಿಗಬೇಕು ಅದು ಸಿಗ್ತಾ ಇದೆ, ಜನಗಳ ಪ್ರೀತಿ ಕೂಡ ಸಿಗ್ತಾ ಇದೆ, ಶೋನಲ್ಲಿ ಒಂದು ಸ್ಥಾನಮಾನ ಅಂತ ಕೊಟ್ಟಿದ್ದಾರೆ, ಅದನ್ನ ರೆಸ್ಪೆಕ್ಟ್ ಮಾಡೋಣ. ಓಕೆ, ಆಮೇಲೆ ಇವಾಗ ಅಲ್ಲಿ ಕನ್ನಡದಲ್ಲಿ ಇದರಲ್ಲಿ ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾಡಿಲ್ಲ ಅಂದ ತಕ್ಷಣ ಸಿನಿಮಾ ಏನು ಕೋಟಿ ಲಾಸ್ ಆಗಲ್ಲ. ಸಿನಿಮಾ ನೋಡೋರು ನೋಡ್ತಾರೆ. ಓಕೆ, ನಾವುಗಳೇನು ನಮಗಿರ್ಬೇಕು, ಸೊ ಸಿನಿಮಾ ನೋಡ್ತಾ ಇದೀವಿ ಅಷ್ಟೇ. ಸಿನಿಮಾ ಚೆನ್ನಾಗಿದೆ. ಓಕೆ, ಅಲ್ಲಿ ಮಾಡಿದ ತಕ್ಷಣ ಸಿನಿಮಾ 100 ಕೋಟಿ ಮಾಡುತ್ತೆ ಅದೆಲ್ಲ ಇಲ್ಲ. ಸಿನಿಮಾ ನೋಡೋರು ನೋಡ್ತಾರೆ. ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಧನುಷ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಒಂದೇ ವಿಚಾರ ಏನು ಅಂತಂದ್ರೆ, ಒಂದು ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು ಮೀನ್ಸ್ ಎಲ್ಲರೂ ಸೀಕ್ರೆಟ್ ರೂಮಲ್ಲಿ ಇರ್ಬೋದು ಹಾಗೆ ಹೇಗೆ ಅಂತ ಕಾವ್ಯಕ್ಕೆ ಡೌಟು. ಆ್ಯಂಡ್ ಈ ಕಡೆಗೆ ಗಿಲ್ಲಿ ಕೂಡ ಹೇಳ್ತಾ ಇದ್ದ, ಅಂದರೆ ಇನ್ನು ಉಳಿದಿರೋಂಥ ವಾರಗಳಲ್ಲಿ ಸೊ ಯಾರು ಹೇಗೆ ನಡಿಬೋದು ಎಲಿಮಿನೇಷನ್ ಆದ್ರೆ ಆಗಿರ್ಬೋದು. ಆಮೇಲೆ ಇನ್ನೂ 13 ಜನ ಇದ್ದಾರೆ. ಆಮೇಲೆ ಇನ್ನಿರೋದೇ ಒಂದು 3-4 ವೀಕ್ ಅಂತ ಅನ್ಕೊಂಡಿದ್ದಾರೆ ಅವರು ಗಿಲ್ಲಿ. ಬಿಕಾಸ್ ಇವಾಗ ಆಲ್ರೆಡಿ 82 ಎಪಿಸೋಡ್ ಆಗಿದೆ. ಮೇ ಬಿ ಹಂಗೆ ತೊಗೊಳಕ್ಕೆ ಹೋದ್ರೆ ಇನ್ನೊಂದು 3 ವೀಕ್ಸ್ ಇದೆ. ಸೊ 3 ವೀಕ್ಸ್ ಅಂದಾಗ ಯಾರ್ಯಾರನ್ನ ಎಲಿಮಿನೇಟ್ ಮಾಡ್ಬೋದು, ಎಷ್ಟೆಷ್ಟು ಡಬಲ್ ಎಲಿಮಿನೇಷನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ನನಗೆ ಅನಿಸುತ್ತೆ ಮೇ ಬಿ ಈ ಸಾರಿ 100 ಡೇಸ್ ಅಲ್ಲ, ಮೇ ಬಿ ಇನ್ನೊಂದು 2 ವೀಕ್ಸ್ 3 ವೀಕ್ಸ್ ಎಕ್ಸ್ಟ್ರಾ ಹೋಗ್ಬೋದು ಅಂತ ಅನ್ಸುತ್ತೆ. ಮಿನಿಮಮ್ 3 ವೀಕ್ಸ್ ಎಕ್ಸ್ಟ್ರಾ ಹೋಗುತ್ತೆ ಅಂತ ಅನ್ಸುತ್ತೆ. 120 ಡೇಸ್ 125 ಹೋಗಬಹುದು ಅಂತ ಅನ್ಸುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಕಾವ್ಯ ಹೇಳ್ತಾ ಇದ್ರು, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ನಾನು ಕಾವ್ಯ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಏನಕ್ಕೆ ನಾನು ವ್ಯಕ್ತಿತ್ವ ಮ್ಯಾಟ್ರ್ ಆಗುತ್ತೆ, ಪ್ರಾಮಾಣಿಕತೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ ಅಲ್ಲಿ ಕಾವ್ಯ ಕ್ಲಿಯರ್ ಆಗಿ ಹೇಳ್ತಾರೆ. ಅಂದರೆ ರಕ್ಷಿತಾ
ಆಚೆ ಹೋಗಿದ್ದಾಳೆ ಅಂತ ಅನ್ಸುತ್ತಾ ನಿನಗೆ ಹಾಗೆ ಅಂತ ಅಲ್ಲಿ ಗಿಲ್ಲಿ ಹತ್ರ ಕೇಳ್ತಾಳೆ. ಹೋಗಿರಬಹುದು, ಇಲ್ಲ ಅಂತ ಎಷ್ಟೊತ್ತಿಗೆ ಬರ್ತಿದ್ಲು ಅಂತ ಗಿಲ್ಲಿ ಹೇಳಿದ್ರು. ಆಮೇಲೆ ಅಲ್ಲಿ ಕಾವ್ಯ ಹೇಳ್ತಾರೆ ಅಂತಂದ್ರೆ ಅವಳು ಹೋಗಕ್ಕೆ ಚಾನ್ಸ್ ಇಲ್ವಲ್ಲ, ಯಾಕಂದ್ರೆ ಅವಳಿಗಿಂತ ಅನ್ಡಿಸರ್ವಿಂಗ್ ಆಗಿರೋವಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಅಂತ ಹೇಳ್ತಾಳೆ. ಇದು ಪ್ರಾಮಾಣಿಕತೆ ಅಂತ ಹೇಳುವಂಥದ್ದು, ಸತ್ಯನ ಒಪ್ಕೊಳ್ಳೋವಂಥದ್ದು. ಸುಮ್ಮನೆ ವೀಕೆಸ್ಟ್ ಕಂಟೆಸ್ಟೆಂಟ್ ಕಾವ್ಯ ಅನ್ನೋದಲ್ಲ, ಅದನ್ನ ರೀಸನ್ಗಳು ಕೊಡಬೇಕು, ಯಾಕೆ ವೀಕೆಸ್ಟ್ ಕಂಟೆಸ್ಟೆಂಟು ಅಂತ. ಸೊ ಅದು ಇಲ್ಲಿ ಕಾವ್ಯ ಅಟ್ಲೀಸ್ಟ್ ಒಪ್ಕೊಂಡಿದ್ದಾರೆ. ಇಲ್ಲಿ ಮನೆಯವರು ಇದ್ದಾರಲ್ಲ, ಕೆಲವ್ರಿಗಿಂತ ರಕ್ಷಿತಾ ಸ್ಟ್ರಾಂಗ್ ಇದ್ದಾಳೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ಅಂತ. ಓಕೆ, ಇದು ನನಗೆ ಒಪ್ಕೊಂಡಿರೋವಂಥದ್ದು ನನಗೆ ಸರಿ ಅಂತ ಅನ್ನಿಸ್ತು. ಆಮೇಲೆ ಖುಷಿ ಆಯಿತು, ಏನೋ ಒಂದು ಸತ್ಯ ಇರೋದನ್ನ ಒಪ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಓಕೆ, ನಾನು ಇವಾಗ ಹೇಳ್ತೇನೆ ಕೇಳಿ. ಕಂಪೇರಿಟಿವ್ಲಿ ಅಲ್ಲಿ ಅಂತ ಬಂದಾಗ ರಕ್ಷಿತಾ ಹೊರಗಡೆಗೆ ಸೌಂಡ್ ಇದೆ, ಯಾವ್ಯಾವ ಕಾರಣಕ್ಕಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಬಟ್ ಸೌಂಡ್ ಇದೆ. ಓಕೆ, ಬಿಗ್ ಬಾಸ್ ಆಟಕ್ಕೆ ಏನು ಬೇಕು ಸೊ ಅದನ್ನು ಮಾಡ್ತಿದ್ದಾರೆ. ಬಟ್ ಅದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋಂಥದ್ದು ಮ್ಯಾಟ್ರ್ ಆಗುತ್ತೆ. ಅದನ್ನ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಒಪ್ಕೊಂಡಿದ್ದಾಳೆ. ಆ್ಯಂಡ್ ಗಿಲ್ಲಿ ಕೂಡ ಹೇಳ್ತಾ ಇದ್ದ, ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇನ್ನೊಂದು ಸಪ್ರೇಟ್ ಸೆಟ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಅಂತ. ಕರೆಕ್ಟಾಗಿ ಹೇಳ್ದ ಅವನು, ಥಿಂಕ್ ಮಾಡಿದ್ದಾನೆ. ಅಲ್ಲ, ಆಲ್ಮೋಸ್ಟ್ ಇರೋರಿಗೆ ಗೊತ್ತಿದೆ, ಮೀನ್ಸ್ ಏನೋ ನಡೀತಾ ಇದೆ ಸಮಥಿಂಗ್ ಅಂತ ಹೇಳ್ಬಿಟ್ಟು. ಓಕೆ, ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮಲ್ಲಿ ಇರುವಂಥ ನಮ್ಮ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರಿಗೆ ಒಂದು ಹೇಳುವಂಥದ್ದು ಏನು ಅಂತಂದರೆ, ಈ 4 ಜನ ಏನು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇವರಲ್ಲಿ ಇಬ್ಬರನ್ನ ಚೂಸ್ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಡಬೇಕಾಗತ್ತೆ. ಆ್ಯಂಡ್ ಆ ಒಂದು ಟಾಸ್ಕ್ಗೆ 2 ಜೋಡಿಗಳನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆಲ್ರೆಡಿ ನೋಡಿದ್ರೆ ನೀವು ಏನೇನು ಕಿತ್ತಾಟ, ಏನೇನು ಗಲಾಟೆ ಆಯಿತು ಅಂತ. ಸೊ ಇಲ್ಲಿ ಏನು ಅಂತಂದರೆ ರಕ್ಷಿತಾಗೆ ಗಿಲ್ಲಿ ರಘು ಆಗಬೇಕು, ಬಿಕಾಸ್ ಅವರಿಬ್ಬರು ಸ್ಟ್ರಾಂಗ್ ಇದ್ದಾರೆ, ಅವರಿಬ್ಬರೇ ಜೋಡಿ ಆಗಬೇಕು. ಆ್ಯಂಡ್ ಕಾವ್ಯ ಅಂತ ಸೂರಜ್ ಅಂತ ಬಂದಾಗ ಅದು ಸ್ವಲ್ಪ ವೀಕೆಸ್ಟ್ ಟೀಮ್ ಅಂತ ಆಗುತ್ತೆ. ಸೊ ಇಲ್ಲಿ ಕಾವ್ಯ ಆ್ಯಂಡ್ ಸೂರಜ್ ಅವರು ಸೋಲ್ಬೇಕು, ಗಿಲ್ಲಿ ಆ್ಯಂಡ್ ರಘು ಅವರು ಗೆಲ್ಲಬೇಕು ಅನ್ನೋಂಥದ್ದು ಅವಳ ಒಂದು ಇಂಟೆನ್ಷನ್ನು. ಸೊ ಅದನ್ನು ಕ್ಲಿಯರಾಗಿ ಹೇಳ್ಕೊಂಡು ಬಂದಿದ್ದಾಳೆ. ಓಕೆ, ಬಟ್ ಅಲ್ಲಿ ಡಿಸ್ಕಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಅವಳ ಅನಿಸಿಕೆ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಎಲ್ಲ ಓಕೆ. ಬಟ್ ಆ ಬೆಡ್ಶೀಟ್ ಎಳೆಯುವಂಥದ್ದು, ಕಿರ್ಚಾಡೋವಂಥದ್ದು, ಅನ್ನೆಸೆಸರಿಯಾಗಿ ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋವಂಥದ್ದು, ಅದನ್ನು ತೊಗೊಳ್ಲಿಕ್ಕೆ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ಕೊನೆಗೆ ಏನಾಗುತ್ತೆ ಅಂದರೆ, ನೀವು ಈ ಥರ ಒಂದು ಇದಕ್ಕೆ ಡಿಸಿಷನ್ಗೆ ಬಂದಿಲ್ಲ ಅಂತಂದರೆ ಮುಂದೆ ಮನೇಲಿ ಆಗುವಂಥ ಹೋಗುವಂಥ ಒಂದು ವಿಷಯಗಳಿಗೆ ನಿಮ್ಮ ಒಂದು ಏನು ಆಯ್ಕೆ ಕೊಟ್ಟಿದ್ರು, ಸೊ ಅದನ್ನು ಅವಕಾಶನ ಹಿಂಪಡಿಬೇಕಾಗುತ್ತೆ ಅಂತ ಅಂದಾಗ, ಸೊ ಧ್ರುವಂತ್ ಏನು ಮಾಡ್ತಾನೆ, ಆಪ್ಷನ್ ಇಲ್ದೇನೆ ಸೊ ಅವನು ಏನು ಮಾಡ್ತಾನೆ, ಇವಾಗ ಏನು ರಕ್ಷಿತಾ ಹೇಳಿದ್ರಲ್ಲ, ಸೊ ಅದನ್ನೇ ಒಂದು ಸರಿ ಅಂತ ಒಪ್ಕೊತಾನೆ. ಓಕೆ, ಅದೇ ರೀತಿಯಲ್ಲಿ ಅಲ್ಲಿ ಜೋಡಿಯಾಗಿ ರಘು ಆ್ಯಂಡ್ ಗಿಲ್ಲಿ ಆಗುತ್ತೆ, ಆ್ಯಂಡ್ ಸೂರಜ್ ಆ್ಯಂಡ್ ಕಾವ್ಯ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಟಾಸ್ಕ್ ಶುರು ಆಗುತ್ತೆ. ಟಾಸ್ಕ್ ಏನಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ವಸ್ತುಗಳನ್ನ ತೊಗೊಂಡೋಗಿ ಹಾಕುವಂಥದ್ದು. ಆ್ಯಂಡ್ ಅಲ್ಲಿ ಒಂದು ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಏನು ಅಂತಂದರೆ, ಕೆಲವು ಕಮೆಂಟ್ ನೋಡ್ತಾ ಇದ್ದೆ, ಅಲ್ಲೇನು 2 ಪೋಡಿಯಂ ಇಟ್ಟಿದ್ದಾರೆ ಅಥವಾ 2 ಬಾಕ್ಸ್ ಇಟ್ಟಿದ್ದಾರಲ್ಲ, ಸೊ ಅಲ್ಲಿ 2ಕ್ಕೂ ಕೂಡ ತುಂಬ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಇವಾಗ ಪ್ರಾಪರ್ಟಿಗಳು ಏನು ತೊಗೊಂಡು ಬಾ ಅಂತ ಹೇಳ್ತಾರಲ್ವ, ಇನ್ ಕೇಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಇರುವಂಥ ಒಂದು ವಸ್ತುಗಳನ್ನು ತೊಗೊಂಡು ಬರಬೇಕು ಅಂತಂದಾಗ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಈ ಕಡೆಗೆ ರಘು ಆ್ಯಂಡ್ ಗಿಲ್ಲಿ ಅಂತ ಏನಿದಾರಲ್ಲ, ಸೊ ಆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದು ಸ್ವಲ್ಪ ಸತ್ಯ ಕೂಡ ಇದೆ. ಒಂದೇನಂತಂದರೆ, ಅದು ಹಿಂಗೇನಲ್ಲಿ ಬಕೆಟಿಂದ ಹಿಡ್ಕೊಂಡು ಒಳಗಡೆ ತರ್ಲಿಕ್ಕೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು. ಬಟ್ ಇವಾಗ ಏನು ತೊಗೊಂಡು ಬರೋ ಟೈಮಲ್ಲಿ ಸೊ ಬಾಕ್ಸ್ ಇಟ್ಟಿದಾರಲ್ಲ ಆ ಐಟಮ್ಗಳನ್ನು ಹಾಕಲಿಕ್ಕೆ, ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಒಂದು 3 to 4 ಫೀಟ್ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಸೊ ಅದು ಆ ಥರ ಇರಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಅಟ್ಲೀಸ್ಟ್ ಸ್ಟ್ರೇಟಾಗಿ ಆ ಡೋರ್ಗೆ ಸ್ಟ್ರೇಟಾಗಿ ಇಡಬೇಕಾಗಿತ್ತು. ಆ ಒಂದು ಮಾರ್ಕ್ ಆದ್ರೆ ಆಗಿರ್ಬೋದು, ಆ ಪೋಡಿಯಂ ಆದ್ರೆ ಆಗಿರ್ಬೋದು. ಸೊ ಆ ಥರ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಸ್ವಲ್ಪ ಎಲ್ಲೋ ಇವರಿಗೆ ಅಡ್ವಾಂಟೇಜ್ ಅಂತ ಅನಿಸುತ್ತೆ ಸೂರಜ್ ಆ್ಯಂಡ್ ಕಾವ್ಯ ಆ ಒಂದು ಜಾಗದಲ್ಲಿ ನಿಂತಂಥವ್ರಿಗೆ. ಓಕೆ, ಯಾಕಂದರೆ ಅಟ್ಲೀಸ್ಟ್ ಇಲ್ಲ ಅಂದರೆ ಇನ್ನೊಂದು ಚೂರು ಹಿಂದೆ ಪುಷ್ ಮಾಡಬೇಕಾಗಿತ್ತು ಅದನ್ನ. ಸೊ ಲೆವೆಲಿಗೆ ಇಡಬಾರ್ದಾಗಿತ್ತು. ಸೊ ಇನ್ನೊಂದು ಚೂರು ಹಿಂದೆ ಪುಷ್ ಮಾಡಿದ್ರೆ ಸೊ ಅವಾಗ 2 ಲೆವೆಲು ಕೂಡ ಮ್ಯಾಚ್ ಆಗಿರೋಂಥದ್ದು ಅಂತ ನನಗನ್ಸುತ್ತೆ. ಅದು ಎಲ್ಲೋ ಮಿಸ್ ಮಾಡಿದರೆ. ಆಮೇಲೆ ಅದನ್ನು ಯಾರು ಡಿಸೈಡ್ ಮಾಡಿದ್ರು ಯಾವ ತಂಡ ಇಲ್ಲಿ ನಿಂತ್ಕೊಬೇಕು ಅಂತಲೂ ಕೂಡ ಕ್ಲಾರಿಟಿ ಇಲ್ಲ. ಬಿಗ್ ಬಾಸ್ ಅವರೇ ಹೇಳಿದ್ರಾ ಅಥವಾ ಉಸ್ತುವಾರಿಗಳು ಹೇಳಿದ್ರ ಅಥವಾ ಪ್ಲೇಯರ್ಸ್ಗಳು ಇವರೇ ಚೂಸ್ ಮಾಡ್ಕೊಂಡ್ರ ಗೊತ್ತಿಲ್ಲ. ಆ್ಯಂಡ್ ಅದು ಫಸ್ಟ್ ಆಫ್ ಆಲ್ ತಪ್ಪಾಗಿರೋಂಥದ್ದೇನೆ. ಅದು ಯಾರು ಟಾಸ್ಕ್ ಮಾಡಿದ್ದಾರೆ ಆ್ಯಂಡ್ ಇದನ್ನ ಲೈನ್ ಹಾಕಿದಾರಲ್ಲ, ಅಲ್ಲಿಂದನೇ ತಪ್ಪಾಗಿರುವಂಥದ್ದು. ಸ್ವಲ್ಪ ಅವ್ರಿಗೆ ಈಗೇನು 2 ಸಮವಾಗಿ ಲೈನ್ ಬ್ಲ್ಯಾಕ್ ಟೇಪ್ ಹಾಕಿದಾರಲ್ಲಿ, ಅದನ್ನು ಒಂಚೂರು ಸೂರಜ್ ಆ್ಯಂಡ್ ಕಾವ್ಯ ಇದ್ದಂಥದ್ದನ್ನು ಒಂಚೂರು ಹಿಂದೆ ಮಾಡಬೇಕಾಗಿತ್ತಲ್ಲಿ. ಓಕೆ, ಸೊ ಅದು ಅವರಿಗೆ ಮಾಡಬೇಕು ಇವರಿಗೆ ಮಾಡಬೇಕು ಅಂತ ಏನು ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಯಾರಿಗೆ ಮಾಡಿದ್ರು ಕೂಡ ಅದು ನನ್ನ ತಪ್ಪೆ. ಆ ಜಾಗದಲ್ಲಿ ಗಿಲ್ಲಿ ಆ್ಯಂಡ್ ರಘು ಇದ್ದರೂ ಕೂಡ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ. ಆ್ಯಂಡ್ ಇದೇ ಒಂದು ರೀತಿಯಲ್ಲಿ ಸೋಲಿಕ್ಕೆ ಕಾರಣ ಆಯಿತಾ? ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಅದರಲ್ಲಿ ಸುಮಾರು ಮ್ಯಾಟರ್ಗಳಾಗುತ್ತೆ. ಯಾರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಯಾರು ಫಾಸ್ಟ್ ಆಗಿರ್ತಾರೆ, ಸೊ ಅದು ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಇದು ಕೂಡ ಒನ್ ಆಫ್ ದಿ ರೀಸನ್ ಇರ್ಬೋದು. ಬಟ್ ಅದೇ ರೀಸನ್ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಅಲ್ಲಿ ಫಸ್ಟ್ ರೌಂಡಲ್ಲೇ ಧ್ರುವಂತ್ ಆ್ಯಂಡ್ ನಮ್ಮ ಯಾರು ರಕ್ಷಿತಾ ಹೇಳುವಂಥದ್ದು ಏನು ಅಂತಂದರೆ, ಕಿಚನ್ ವೈಪರ್ ಅಂತ ಹೇಳ್ತಾರೆ. ಕಿಚನ್ ವೈಪರಲ್ಲಿ ಏನೇನಾಯಿತು ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಿದೆ. ಅಲ್ಲಿ ಏನಾಯ್ತು ಅಂದರೆ, ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸುಮಾರು ಫೌಲ್ಗಳಾದವು. ಆಮೇಲೆ ಇದು ಟಾಸ್ಕು ಸ್ವಲ್ಪ ಎಲ್ಲೋ ನನಗೆ ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ಬಿಕಾಸ್ ಆ ಬಕೆಟ್ ಇರೋದಂತೆ ಚಿಕ್ಕದು, ಅದರಲ್ಲಿ 4 ಭಾಗ ಮಾಡಿ 2 ಕೈನಲ್ಲಿ ಈ ಕಡೆಗೆ 2 ಅಂತೆ ಅವ್ರ ಕಡೆಗೆ 2 ಅಂತೆ. ಅದನ್ನು ಜಾಯಿಂಟ್ ಮಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಆಗುತ್ತಾ?
ತುಂಬ ಅಂದರೆ ತುಂಬ ಕಷ್ಟ. ಆಮೇಲೆ ಅದು ಎಡ್ಜಸ್ ಕಟ್ ಮಾಡಿದ್ಮೇಲೆ ಒಂದು ಬಕೆಟ್ಗೆ ಅದು ಹೆಂಗೆ ಜಾಯಿಂಟ್ ಮಾಡೋಕ್ಕೆ ನಿಂತ್ಕೊಳ್ಳುತ್ತದು, ಸಪೋರ್ಟೇ ಇರಲ್ಲ, ಅದು ಹಂಗೆ ಸ್ಲಿಪ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಆಗಬೇಕು ಅಂತಲೇ ಕೊಡ್ತಾರಂತ ಅನ್ಸುತ್ತೆ, ಕಿತ್ತಾಟ ಆಗಬೇಕು ಅಂತಲೇ. ಸೊ ತುಂಬ ಅಂದರೆ ತುಂಬ ಕಷ್ಟದ ಒಂದು ಇದು ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಆ್ಯಂಡ್ ಸುಮಾರು ಫೌಲ್ಗಳಾಯಿತು. ಆಮೇಲೆ ಕೆಲವರೆಲ್ಲ ಓಪನಲ್ಲೇ ಮಡಿಕೊಂಡಿದ್ರು ಗಿಲ್ಲಿ ರಘು ಅಂತ ಬಂದಾಗ. ಅದು ನನ್ನ ಯಾರು ರಜಾತ್ ಅವರು ಫೌಲು ಕೊಡಲಿಲ್ಲ. ಓಕೆ, ಫಸ್ಟ್ ರೌಂಡಲ್ಲಿ ಸ್ವಲ್ಪ ಆ ಕಡೆ ಕಡೆಗೆ ಆಯಿತು ಅಂತ ಹೇಳ್ಬೋದು. ಬಟ್ ಆ ವೈಪರ್ ತರೋದ್ರಲ್ಲಿ ಎಲ್ಲೋ ಅದು ಡ್ಯಾಮೇಜ್ ಕೂಡ ಆಯಿತು. ಮುಂಚೆ ಚೆನ್ನಾಗಿತ್ತು ಅದು. ಅದೇನಾಯಿತು ಅಂದರೆ ಅಲ್ಲಿ ಇನ್ನೇನು ತೊಗೊಳ್ಲಿಕ್ಕಂತ ಹೋದಾಗ ಸೂರಜ್ ಆ್ಯಂಡ್ ಕಾವ್ಯ ಅವರು ಸೊ ಅಲ್ಲಿ ಬಿದ್ದೋಗುತ್ತೆ ಕೆಳಗಡೆಗೆ. ಆಮೇಲೆ ಇವ್ರದ್ದು ಫೌಲ್ ಆಗುತ್ತೆ. ಅಲ್ಲಿ ಪಾಸ್ ಮಾಡ್ತಾರೆ ಯಾರು, ನಮ್ಮ ರಾಶಿಕಾ ಅವರು. ಸೊ ಆ ಒಂದು ಟೈಮಲ್ಲಿ ರಘು ಅದನ್ನು ಕಾಲಿಂದ ಎಳ್ಕೊಳಕ್ಕೆ ಹೋಗಿ ಅದು ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಅರ್ಧ ಅಲ್ಲ 80% ನಮ್ಮ ಕಾವ್ಯ ಆ್ಯಂಡ್ ಸೂರಜ್ ಹತ್ರ ಇರುತ್ತೆ. ಇನ್ನು ಅದು ಜಸ್ಟ್ ಹ್ಯಾಂಡಲ್ ಮಾತ್ರ ಗಿಲ್ಲಿ ಆ್ಯಂಡ್ ರಘು ಹತ್ರ ಇರುತ್ತೆ. ಇದಾದ್ಮೇಲೆ ಅಲ್ಲಿ ಪೌಡರ್ ರೂಮಲ್ಲಿ ಇರುವಂಥ ಲಿಪ್ಸ್ಟಿಕ್ಕು. ಸೊ ಆ ಒಂದು ರೌಂಡಲ್ಲಿ ಸೂರಜ್ ಆ್ಯಂಡ್ ಕಾವ್ಯ ಅವರು ವಿನ್ ಆಗ್ತಾರೆ. ಆ್ಯಂಡ್ ಬೆಡ್ರೂಮ್ ಪಿಲ್ಲೋ ಅಂತ ಬಂದಾಗ ಅಗೇನ್ ಇಲ್ಲೂ ಕೂಡ ಅಷ್ಟೇ. ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅದು ಪಿಲ್ಲೋನ ಅಥವಾ ಕುಶನ್ ಅಂತ ನಮ್ಮ ಕಾವ್ಯ ಆ್ಯಂಡ್ ಸೂರಜ್ ತಂದಿರುವಂಥದ್ದು. ಕೊನೆಗೆ ಅಟ್ಲೀಸ್ಟ್ ನನಗೆ ಅನ್ಸುತ್ತೆ ಅದನ್ನ ಗುಡ್ ಡಿಸಿಷನ್ ತೊಗೊಂಡ್ರು. ತುಂಬ ಚೆನ್ನಾಗಿ ಡಿಸಿಷನ್ ಐತೆ. ಬಿಕಾಸ್ ಅದು ಪಿಲ್ಲೋ ಅಂತಂದರೆ ಬೆಡ್ರೂಮಲ್ಲಿರುವಂಥ ದೊಡ್ಡ ತಂದ್ರಲ್ಲ ಯಾರು, ನಮ್ಮ ರಘು ಆ್ಯಂಡ್ ಗಿಲ್ಲಿ ಅವರು, ಅದು ಪಿಲ್ಲೋ. ಆಮೇಲೆ ಇವ್ರು ತಂದಿರುವಂಥದ್ದು ಅದು ಕುಶನ್. ಅದು ಸೊ ಅದು ಪಿಲ್ಲೋ ಅಂತ ಹೇಳಲಿಕ್ಕೆ ಆಗಲ್ಲ ಅದನ್ನ. ಓಕೆ, ಆ್ಯಂಡ್ ಅದು ಅಂಥ ದೊಡ್ಡದು ಒಂದು ಇದನ್ನು ಏನಂತಾರೆ ಅದಕ್ಕೆ ಪಿಲ್ಲೋನ ಅದ್ರ ಒಳಗಡೆಗೆ ಹಾಕೋಕ್ಕಾಗತ್ತಾ? ಆಮೇಲೆ ಇವ್ರು ಹೇಳೋರು ಕೂಡ ಅಷ್ಟೇ, ಬೇರೆ ವಸ್ತು ಹೇಳ್ಬೋದಾಗಿತ್ತು ಅಂತ ಅನ್ಸುತ್ತೆ. ಆಮೇಲೆ ಅಲ್ಲಿ ರಾಶಿಕಾ ಏನು ಮಾಡ್ತಾರೆ, ಆ ಪಿಲ್ಲೋನ ತೊಗೊಂಡೋಗಿ ಒಳಗಡೆಗೆ ಇಡ್ತಾರೆ. ಉಸ್ತುವಾರಿ ಹಂಗೆ ಮಾಡ್ಬೋದಾ ಅಂತ ಅರ್ಥ ಆಗಲಿಲ್ಲ ನನಗೆ. ಸುಮಾರು ಜನ ಹೇಳ್ತಾ ಇದ್ರು ರಾಶಿಕಾ ಗಿಲ್ಲಿ ಆ್ಯಂಡ್ ರಘುಗೆ ಮೋಸ ಮಾಡಿದ್ರು, ಜಾಸ್ತಿ ಫೌಲ್ ಕೊಟ್ಟರು ಹಾಗೆ ಹೇಗೆ ಅಂತ. ಅವಳು ಏನಾದರೂ ಮೋಸ ಏನಾದರೂ ಮಾಡೋ ಆಗಿದ್ದಿದ್ರೆ ಅಲ್ಲೇ ಆ ಪಿಲ್ಲೋನ ನೀವೇ ಎತ್ಕೊಬೇಕು, ಅದನ್ನು ನೀವೇ ಇಟ್ಕೊಬೇಕು ಅಂತ ಹೇಳ್ತಿದ್ರು. ಆ ಥರ ಏನು ಅವ್ರಿಗೆ ಇಂಟೆನ್ಷನ್ ಇಲ್ಲ. ಕೆಲವು ವಿಚಾರದಲ್ಲಿ ತಪ್ಪಾಗಿದೆ, ಒಪ್ಕೊಳ್ಳೋಣ ರಾಶಿಕಾ ಕಡೆಯಿಂದ. ಬಟ್ ಇಂಟೆನ್ಷನಲಿ ಬಯಾಸ್ಡ್ ಆಗಿ ಉಸ್ತುವಾರಿ ಮಾಡಿದೆ ಅಂತಂದರೆ ನಾನಂತೂ ಅದನ್ನು ನಂಬಲಿಕ್ಕೆ ರೆಡಿ ಇಲ್ಲ. ಬಿಕಾಸ್ ಆ ಥರ ಏನಾದ್ರು ಮಾಡಂಗಿದ್ರೆ ಆ ಪಿಲ್ಲೋನ ತೊಗೊಂಡೋಗಿ ಅವಳೇ ಕೈನಲ್ಲಿ ಇಡ್ತಿರ್ಲಿಲ್ಲ. ಅದು ಫಸ್ಟ್ ಆಫ್ ಆಲ್ ಅದನ್ನು ಮಾಡೋ ಹಂಗಿಲ್ಲ ಉಸ್ತುವಾರಿ ಅಂತ ಅವ್ರು ಇಟ್ಕೊಬೇಕು. ಅವ್ರು ಅದನ್ನ ಅದು ಮಾಡಿದ್ರು. ಆ್ಯಂಡ್ ಆ ಒಂದು ಇದರಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಸೊ ಖುಷಿಯನ್ನ ಅದು ಏನು ಅನ್ನೋದು ರೀತಿಯಲ್ಲಿ. ಬಟ್ ಕೊನೆಗೆ ಒಂದು ಡಿಸಿಷನ್ಗೆ ಬರ್ತಾರೆ. ಅದು ವಿನ್ ಆಗಿರುವಂಥದ್ದು ಆ ರೌಂಡು ನಮ್ಮ ಯಾರು ಗಿಲ್ಲಿ ಆ್ಯಂಡ್ ರಘು ಅಂತ. ಬಟ್ ಒಂದು ಅಬ್ಸರ್ವ್ ಮಾಡಿ ನೀವು, ರಜತ್ ಆ ಕುಶನ್ದು ಕನ್ಫ್ಯೂಷನ್ ಇದ್ರೂ ಕೂಡ ಅವನಿಗೆ ಅದು ಅಲ್ಲ ಅಂತ ಅಲ್ಲಿ ಹೇಳಿಲ್ಲ. ಅವನು ತಂದು ಆದಮೇಲೆ ಅದು ಇದಕ್ಕೆ ಹಾಕಿದ್ದಾದ್ಮೇಲೆ ಅವನು ಅದು ಪಿಲ್ಲೋ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ದ ಅಷ್ಟೇ. ಅಲ್ಲಿ ನೆಕ್ಸ್ಟ್ ಬಂದು ಬಾತ್ರೂಮ್ ಮಗ್ಗು. ಸೊ ಅದರಲ್ಲಿ ಸೂರಜ್ ಆ್ಯಂಡ್ ಕಾವ್ಯ ಅವರು ವಿನ್ ಆಗ್ತಾರೆ. ಆ್ಯಂಡ್ ಇಲ್ಲಿ 5ನೇ ಒಂದು ಏನು ವಸ್ತು ಹೇಳ್ತಾರಲ್ಲ, ಪಿಂಗ್ ಪಾಂಗ್ ಬಾಲ್ ಅಂತೆ. ಅದು ಯಾವ ಪಿಂಗ್ ಪಾಂಗ್ ಬಾಲೋ ಗೊತ್ತಿಲ್ಲ, ಅಲ್ಲಿ ಇಬ್ಬರಿಗೂ ಕೂಡ ಗೊತ್ತಿಲ್ಲ, 2 ಜೋಡಿಗಳಿಗೂ ಕೂಡ ಗೊತ್ತಿಲ್ಲ ಅದು ಏನು ಅಂತೇಳಿ. ಆಮೇಲೆ ಉಸ್ತುವಾರಿಗಳಿಗೂ ಕೂಡ ಗೊತ್ತಿಲ್ಲ ಅದೇನು ಅಂತ ಹೇಳಿ. ಅದು ಯಾವುದೋ ಜಿಮ್ದು ಒಂದು ಬಾಲ್ ಬರುತ್ತಲ್ಲ, ಅದನ್ನ ಹುಡ್ಕೊಂಡ್ಬಿಟ್ಟು ಒಳಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಒಳಗಡೆ ಹೆಂಗಾದ್ರೂ ಹೋಗ್ತಿರ್ಬೇಕಾ? ಅದಾದಮೇಲೆ ಬಿಗ್ ಬಾಸ್ ಅವರೇ ಹೇಳಿದ್ರು ಅದು ಯಾವುದೋ ಟೆನ್ನಿಸ್ ಬಾಲು ಅಂತ. ಇದು ಈ ಥರದ್ದು ವಸ್ತುಗಳು ಅಂತಂದಾಗ ಸ್ವಲ್ಪ ಗೊತ್ತಿರೋವಂಥದ್ದು ಹೇಳ್ಬೇಕಲ್ಲಿ. ಧ್ರುವ ಅಂತ ಹೇಳಿದ್ರು ಅಂತಂದರೆ ಅಲ್ಲಿ ಎಲ್ಲರೂ ಗೊತ್ತಿರ್ಬೇಕಲ್ಲ. ಸೊ ಅದು ಗೊತ್ತಿಲ್ಲ ಅಂತಂದರೆ ಅದು ಹೆಂಗೆ ಟಾಸ್ಕ್ ಆಡ್ಲಿಕ್ಕಾಗತ್ತೆ ಅವರು? ಅದು ಎಲ್ಲೋ ಲೇಟ್ ಆಯಿತು ಅಂತ ನನಗನ್ಸುತ್ತೆ. ಅಲ್ಲಿ ಆಮೇಲೆ ಹೇಳಿದ್ದಾದಮೇಲೆ ಸೂರಜ್ ಆ್ಯಂಡ್ ಕಾವ್ಯ ಸ್ವಲ್ಪ ಫಾಸ್ಟಾಗಿ ಅದನ್ನು ಮೂವ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಅದೇ ರೀತಿಯಲ್ಲಿ ಆ ಒಂದು ಲಾಸ್ಟ್ ವಸ್ತು ತಂದು ಹಾಕಿರುವಂಥದ್ದು ಸೂರಜ್ ಆ್ಯಂಡ್ ಕಾವ್ಯ ಅವರು. ಸೊ ಇದರೊಂದಿಗೆ ಇಲ್ಲಿ 3 ಒಂದು ವಸ್ತುಗಳನ್ನ ಬೇಗ ತಂದು ಹಾಕಿರುವಂಥದ್ದು ಸೂರಜ್ ಆ್ಯಂಡ್ ಕಾವ್ಯ, ಆ್ಯಂಡ್ 1 ತಂದು ಹಾಕಿರುವಂಥದ್ದು ನಮ್ಮ ಗಿಲ್ಲಿ ಆ್ಯಂಡ್ ರಘು, ಆ್ಯಂಡ್ 1 ಟೈ ಆಗಿದೆ. ಸೊ ಇದರ ಆಧಾರದ ಮೇಲೆ ಸೊ ವಿನ್ನರ್ ಅಂತ ಘೋಷಣೆ ಮಾಡಿರುವಂಥದ್ದು ನಮ್ಮ ಸೂರಜ್ ಆ್ಯಂಡ್ ಕಾವ್ಯ ಅವರಿಗೆ. ಈ ಟಾಸ್ಕ್ ಅದು ಯಾವಾಗ ಸ್ಟಾರ್ಟ್ ಆಯಿತು, ಅದು ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಗೆದ್ದಿರುವಂಥ ಒಂದು ಸೂರಜ್ ಆ್ಯಂಡ್ ಕಾವ್ಯ ಅವ್ರಿಗೆ ಆ ಎಕ್ಸೈಟ್ಮೆಂಟ್ ಕೂಡ ಕಾಣಿಸ್ಲಿಲ್ಲ ಅದು. ಬಿಕಾಸ್ ಆ ಟಾಸ್ಕ್ ರೀತಿಯಲ್ಲಿ ಅನಿಸ್ಲಿಲ್ಲ. ಅದು ಒಂಥರ ಎಲ್ಲ ಕನ್ಫ್ಯೂಷನಲ್ಲೇ ಅದು ಮುಗ್ದೋಗ್ಬಿಡ್ತು ಅಂತ ನನಗನ್ನಿಸ್ತು. ಇನ್ನೊಂದು ಚೂರು ಬೆಟರ್ ಆಗಿರುವಂಥ ಒಂದು ಟಾಸ್ಕ್ ಕೊಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಸೊ ಈ ಥರದ್ರಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಇದು ಒಂದು ಫೇರ್ ಆಗಿ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ಫೌಲ್ ಇದ್ದಾವೆ. ಎಷ್ಟು ಅಂತ ಫೌಲ್ ಕೊಡೋಕ್ಕಾಗತ್ತೆ? ಅದು ಹಿಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಈ ಥರದ್ದು ಒಂಥರ ಇದು ಚಿಕ್ಕ ಮಕ್ಕಳಿಗೆ ಕೊಟ್ಟಿರೋ ರೀತಿಯಲ್ಲಿ ಅನ್ನಿಸ್ತಪ್ಪ ಟಾಸ್ಕ್. ಇದು ನನಗೆ ಒಂಚೂರು ಡಿಫ್ರೆಂಟಾಗಿ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಓಕೆ, ಸೊ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕ್ಯಾಪ್ಟನ್ ಆಗಿ ಸೊ ನಮ್ಮ ಕಾವ್ಯ ಅವರು ಆಯ್ಕೆ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಆಲ್ರೆಡಿ ನಾನು ಲಾಸ್ಟ್ ನೈಟಲ್ಲೇನು ಅದನ್ನು ಅಪ್ಡೇಟ್ ಮಾಡಿದೆ ನಾನು, ಸೊ ಕಮ್ಯುನಿಟಿ ಪೋಸ್ಟಲ್ಲಿ. ಆ್ಯಂಡ್ ಅದು ಬಹುಮತ ಮೀನ್ಸ್ ವೋಟಿಂಗ್ ಮೂಲಕ ಆಗಿದೆ ಅಂತೆ. ಆ್ಯಂಡ್ ಸೂರಜ್ ಅಂತ ಕಾವ್ಯ ಅಂತ ಬಂದಾಗ ಮನೆಯವರು ಕಾವ್ಯ ಅವ್ರನ್ನ ಚೂಸ್ ಮಾಡಿದ್ದಾರೆ. ಸೊ ನೋಡೋಣ ನಮ್ಮ ರಕ್ಷಿತ್ ಅವ್ರ ರಿಯಾಕ್ಷನ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಅವರಿಗೆ ಕಾವ್ಯ ಆ್ಯಂಡ್ ಸೂರಜ್ ಅಂತ ಬಂದಾಗ ಸೂರಜ್ ಆಗಬೇಕಾಗತ್ತೆ. ಓಕೆ, ಹಾಗೇನೆ ಒಟ್ಟಿನಲ್ಲಿ ಅವ್ರಿಗೆ ಕಾವ್ಯ ಕಂಡ್ರಂತೂ ಆಗಲ್ಲ. ಮಾಡಿ ಬೇಡ ಅಂತ ಹೇಳಲ್ಲ. ಬಟ್ ಒಬ್ಬರನ್ನ ಹೇಟ್ ಮಾಡಿ ನೀವು ಬೆಳಿಬೇಕು ಅನ್ನೋಂತಿದೆಯಲ್ಲ, ಫಸ್ಟ್ ಅದನ್ನು ಬಿಡಿ. ನೀವು ಏನಾದರೂ ಮಾಡ್ಕೊಳ್ಳಿ, ಸಿಂಪತ್ತಿನ ಪಡ್ಕೊಳ್ಳಿ, ಆಟಾರ ಆಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ಒಬ್ಬರನ್ನ ಅನ್ನೆಸೆಸರಿಯಾಗಿ ವಿತೌಟ್ ಪ್ರಾಪರ್ ರೀಸನ್ ಟಾರ್ಗೆಟ್ ಮಾಡ್ತೀರಾ ಅಂತಂದರೆ ಅದನ್ನು ನೋಡಿಕೊಂಡು ಕೂಡ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ನಿಮಗೆ ಸಮಯಕ್ಕೆ ತಕ್ಕಂಗೆ ಬದಲಾಗಬೇಡಿ. ನಿಮಗೆ ಇವ್ರು ಡಿಸರ್ವಿಂಗ್ ಅಂತ ಅನ್ನಿಸ್ತಾರ, ಸೊ ಅದ್ರ ಪ್ರಕಾರ ಹೋಗಿ. ಕೆಲವು ಟೈಮಲ್ಲಿ ಅವರು ಡಿಸರ್ವಿಂಗ್ ಇಲ್ಲ,
ಅನ್ನೆಸೆಸರಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ಬಿಕಾಸ್ ಆಫ್ ಅವ್ರು ನಿಮಗೆ ನಿಮ್ಮ ಒಂದು ಆಟಗಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಬೇಡಿ. ಓಕೆ, ಸೊ ಅದನ್ನು ಸರಿ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನು ಆಗ್ಬಹುದು ಅಂತ. ಓಕೆ, ಸದ್ಯಕ್ಕೆ ಹೊಡೆದಿಲ್ಲ ಅಷ್ಟೇ, ಮುಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್.